ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ವಿಶೇಷವಾಗಿ ಹಬ್ಬಗಳನ್ನು ಆಚರಣೆ ಮಾಡುವಂತಹ ಮಾಸ. 8ನೇ ತಾರೀಕು ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿನ. ಎಲ್ಲ ಆಸ್ತಿಕರು ಕೂಡ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಆಗಸ್ಟ್ 9ನೇ ತಾರೀಕು ಋಗ್ವೇದ ಮತ್ತು ಯಜುರ್ವೇದಿಗಳು ಉಪಕರ್ಮ ಆಚರಣೆ ಮಾಡುವಂಥದ್ದು. ಈ ರೀತಿಯಾಗಿ ಶ್ರಾವಣ ಮಾಸದಿಂದ ವ್ರತಗಳು ಮತ್ತು ಹಬ್ಬಗಳ ಆಚರಣೆ ಬಹಳ ವಿಶೇಷ ಫಲಗಳನ್ನು ಕೊಡುವಂಥದ್ದು. ಎಲ್ಲರಿಗೂ ಕೂಡ ಶುಭವಾಗಲಿ. ಆಗಸ್ಟ್ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಆಗಸ್ಟ್ 20ನೇ ತಾರೀಕು ಬುಧ ಸಿಂಹರಾಶಿಯನ್ನು, ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಬರ್ತಾನೆ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 7.5 ಪ್ರಭಾವಗಳು ಸ್ವಲ್ಪ ಮಟ್ಟಿಗೆ ನಡೀತಾನೆ ಇರುತ್ತೆ. ಕಳೆದ 2-2.5 ತಿಂಗಳಿಂದ ಸಪ್ತಮ ಕುಜದೋಷ ಅನ್ನುವಂಥದ್ದಿತ್ತು. ಈಗ ಕುಜನ ಸಂಚಾರ ಅಷ್ಟಮ ಭಾವದಲ್ಲಾಗ್ತಾ ಇದೆ. ಲಗ್ನ ಅಥವಾ ರಾಶಿಯಲ್ಲಿ ರಾಹುವಿನ ಸಂಚಾರ ನಡೀತಾ ಇರುತ್ತೆ. ಸೊ ರಾಹು ಸರ್ಪದೋಷಗಳು ಶರೀರದ ಮೇಲೆ ಅಥವಾ ಮನೋಕಾರಕ ಚಂದ್ರನ ಜೊತೆ ಸಂಚಾರ ಮಾಡುವಾಗ ಆರೋಗ್ಯದ ವಿಚಾರಗಳಿಗೆ ಗಮನ ಕೊಡುವಂಥದ್ದು ಅವಶ್ಯಕ. ಬೆನ್ನುಹುರಿ, ಬ್ಯಾಕ್ ಪೈನ್, ಈ ರೀತಿಯಾಗಿ ಸಣ್ಣ ಪುಟ್ಟ ಚರ್ಮ ವ್ಯಾಧಿಗಳು, ವಿವಾಹ ವಿಳಂಬ ಆಗುವಂಥದ್ದು. ಏಕೆಂದರೆ ಸಪ್ತಮದಲ್ಲಿ ಕೇತು ಇದ್ದಾನೆ. ಶನಿ ದೃಷ್ಟಿ ಕೂಡ ಆ ಭಾವದ ಮೇಲೆ ಬೀಳ್ತಾ ಇತ್ತು. ಇವೆಲ್ಲದರ ನಡುವೆ ಗುರುಬಲ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಅತ್ಯಂತ ಒಂದು ಅವಶ್ಯಕವಾದಂತಹ ಪರಿಹಾರ. ಒಂದು ಬ್ಯಾಲೆನ್ಸ್ ಕೊಡೋದಕ್ಕೆ ಲಗ್ನದಲ್ಲಿರುವ ರಾಹು 7.7 ಅನ್ನುವಂಥದ್ದು, ಕುಜದೋಷ, ಇದೆಲ್ಲದಕ್ಕೂ ಕೂಡ ಗುರುಬಲ ಅನ್ನುವಂಥದ್ದು ಒಂದೇ ಪರಿಹಾರ ಕುಂಭರಾಶಿಯವರಿಗೆ. ಹಾಗಾಗಿ ಈ ಚಾತುರ್ಮಾಸದ ಸಮಯಗಳಲ್ಲಿ ಗುರುಗಳ ಆರಾಧನೆ ಮಾಡಿ ಗುರುಗಳ ದರ್ಶನ ಮಾಡಿದರೆ ಇನ್ನೂ ಗುರುಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿಯೂ ಕೂಡ ಈ ವರ್ಷದ ಅಂತ್ಯಭಾಗದಲ್ಲಿ ಗುರುವಿನ ಪರಿವರ್ತನೆ ಅನ್ನುವಂಥದ್ದಾಗುತ್ತೆ. ರಿಟ್ರೋಗೇಷನ್ ಅಂದರೆ ವಕ್ರಗತಿಯಲ್ಲಿ ಗುರು ಮುಂದಿನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವ ಪ್ರಯತ್ನಗಳನ್ನು ಖಂಡಿತ ಮಾಡೋಣ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಲಗ್ನ ರಾಶಿಯ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ ಅನ್ನೋದು ಒಂದು ಉತ್ತಮವಾದಂತಹ ಪರಿಹಾರ. ರಾಹು ಮತ್ತು ಕುಜನಿಂದ ಉಂಟಾಗುವ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಅಥವಾ 7.7 ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಗುರು ಅತ್ಯಂತ ಅವಶ್ಯಕವಾಗಿರುತ್ತೆ. ಗುರುವಿನ ಒಂದು ಬಲ ಅತ್ಯಂತ ಅವಶ್ಯಕವಾಗಿರುತ್ತೆ. ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ. ಖಂಡಿತ ಇದು ಒಂದು ಉತ್ತಮ ಫಲವನ್ನು ಕೊಡುತ್ತೆ. ಗುರುಗಳ ದರ್ಶನ ಮಾಡಿ ಚಾತುರ್ಮಾಸದ ಸಮಯಗಳಲ್ಲಿ ಗುರುಗಳ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡೋದು ಖಂಡಿತ ಶುಭ ಆಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇನ್ನೊಂದು 2 ತಿಂಗಳ ಕಾಲ ಕುಜ ಅಷ್ಟಮ ಭಾವದಲ್ಲಿರ್ತಾನೆ. ಸಪ್ತಮದಲ್ಲಿ ಸೂರ್ಯ ಸ್ವಕ್ಷೇತ್ರದಲ್ಲಿರ್ತಾನೆ. ಲಗ್ನದ ಮೇಲೆ ಸೂರ್ಯನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಕೇತುಗ್ರಸ್ತನಾಗಿರ್ತಾನೆ. ಲಗ್ನದಲ್ಲಿ ರಾಹು. ಈ ಎಲ್ಲ ಗ್ರಹಗಳ ಚಲನೆಗೋಸ್ಕರ ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸುಬ್ರಹ್ಮಣ್ಯನ ದರ್ಶನ ತಿಂಗಳಲ್ಲಿ ಒಮ್ಮೆ ಆದರೂ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಕುಂಭರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರ ಆಗುವಂಥದ್ದು ಖಂಡಿತ ಶುಭ ಆಗುತ್ತೆ. ಕುಟುಂಬದಲ್ಲಿ ಏನಾದರೂ ಸ್ಥಿರವಾದ ವ್ಯವಸ್ಥೆಗಳನ್ನು ಶನಿ ಖಂಡಿತವಾಗ್ಲೂ ಕೊಡ್ತಾನೆ. ಅಂದರೆ ಹಣಕಾಸಿನ ವಿಚಾರ, ಪ್ರಾಪರ್ಟಿ, ವಾಹನ ಇವೆಲ್ಲದನ್ನು ಕೂಡ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಇದು ಅತಿ ಉತ್ತಮವಾದಂತಹ ಸಮಯ. ಈ ಗುರುಬಲ ಈ ಎಲ್ಲ ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಂದರೆ ಕೇವಲ ಆರೋಗ್ಯ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಮಾತ್ರ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಉಳಿದಂತೆ ಹಣಕಾಸಿನ ವಿಚಾರ, ವ್ಯವಹಾರ, ಪ್ರಾಪರ್ಟಿ, ವಾಹನ, ಉದ್ಯೋಗದ ಪರಿವರ್ತನೆಗಳು, ವಿವಾಹ, ಸಂತಾನ ಈ ಎಲ್ಲ ವಿಚಾರಗಳಿಗೆ ಗುರುವಿನ ನೇರವಾದ ಅನುಗ್ರಹ ಕುಂಭರಾಶಿಯವರಿಗೆ ಖಂಡಿತವಾಗ್ಲೂ ಇರುತ್ತೆ.
ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸೊ ನೆಗೆಟಿವ್ ಮಾತ್ರ ಅಂತ ತಿಳ್ಕೊಳ್ಬೇಡಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅಷ್ಟಮ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಈ ವಿಚಾರಗಳಲ್ಲಿ ನೆಗೆಟಿವ್ಗಳನ್ನು ಕೊಡುತ್ತೆ ಆರೋಗ್ಯದ ಮೇಲೆ. ಸಪ್ತಮದಲ್ಲಿ ಸ್ವಕ್ಷೇತ್ರ ಸೂರ್ಯ ಕೇತುಗ್ರಸ್ತನಾಗಿ ನೇರವಾಗಿ ಲಗ್ನ ರಾಶಿಯನ್ನು ನೋಡುವಂಥದ್ದು, ಲಗ್ನ ರಾಶಿಯಲ್ಲಿ ರಾಹುವಿನ ಸಂಚಾರ ಆಗುವಂಥದ್ದು, ಇವೆಲ್ಲದೂ ಕೂಡ ಆ ರೀತಿಯಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕೊಡುತ್ತೆ. ಉಳಿದಂತೆ ಎಲ್ಲ ವಿಚಾರಗಳಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಅಭಿವೃದ್ಧಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಇದೆಲ್ಲ ಕಾಣೋದಕ್ಕೆ ಖಂಡಿತ ಸಾಧ್ಯ. ಅದರಲ್ಲೂ ಈ ಸಮಯದಲ್ಲಿ ಕೇಂದ್ರಾಧಿಪತಿಯಾದಂತಹ ಶುಕ್ರ ಗುರುವಿನ ಯುತಿಯಲ್ಲಿ ಅಂದರೆ ಲಾಭಾಧಿಪತಿಯನ್ನು ಒಡಗೂಡಿ ಪಂಚಮದಲ್ಲಿ ಕೂರ್ತಾನೆ. ಅಭಿವೃದ್ಧಿಗಳನ್ನು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಕಾಣ್ತೀರಾ. ಇನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಕುಜ ಅಷ್ಟಮದಲ್ಲಿ ಸಂಚಾರ ಮಾಡೋದು, ಅವನ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಅಣ್ಣ ತಮ್ಮಂದಿರ ನಡುವೆ ವಾಗ್ವಾದಗಳನ್ನು ಮಾಡಿಕೊಳ್ಳದೇ ಇದ್ದರೆ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಅಣ್ಣ ತಮ್ಮಂದರಿಗೆ ಅಂತ ಹೇಳುತ್ತೆ. ಇದಕ್ಕೂ ಕೂಡ ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಶುಕ್ರ ಗುರುವಿನ ಯುತಿಯಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂತಹ ವಿಚಾರ, ಮನೆ ಕಟ್ಟುವಂತಹ ವಿಚಾರಗಳು ಖಂಡಿತ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕುಂಭರಾಶಿಯವರು ಕಾಣೋದಕ್ಕೆ ಸಾಧ್ಯ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಗುರು ಶುಕ್ರರ ಸಂಚಾರ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಅದ್ಭುತ ಶುಭ ಸಮಯ ಅಂತ ಹೇಳ್ಬೋದು. ಮಕ್ಕಳ ವಿದ್ಯಾಭ್ಯಾಸ, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ಇದೆಲ್ಲದೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಎಲ್ಲ ವಿಚಾರಗಳಿಗೆ ಶುಭ ಸಮಯ. ಷಷ್ಠದಲ್ಲಿ ಬುಧಾದಿತ್ಯ ಯೋಗ, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈ ತಿಂಗಳ 20ರ ತನಕ ಗುರು ಶುಕ್ರರು ಪಂಚಮದಲ್ಲಿರ್ತಾರೆ. ಬುಧಾದಿತ್ಯ ಯೋಗ 6ನೇ ಮನೆಯಲ್ಲಿ ನಡೀತಾ ಇರುತ್ತೆ. ಇದೆಲ್ಲದೂ ಕೂಡ ನಿಪುಣ ಯೋಗ, ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಇನ್ವೆಸ್ಟ್ಮೆಂಟ್, ವ್ಯವಹಾರ, ಉದ್ಯೋಗ, ಪಾರ್ಟ್ನರ್ಶಿಪ್, ಇದೆಲ್ಲದೂ ಕೂಡ ಅದ್ಭುತ ಶುಭ ಫಲ. 7ನೇ ಮನೆಯನ್ನು ಮಾಂಗಲ್ಯ ಸ್ಥಾನ, ಸಪ್ತಮದಲ್ಲೇ ಸೂರ್ಯ. ವಿವಾಹ ಇಂತಹ ಶುಭ ಕಾರ್ಯಗಳು ಆಲ್ಮೋಸ್ಟ್ ಸೆಪ್ಟೆಂಬರ್ 17ರ ತನಕ ಪೋಸ್ಟ್ಪೋನ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ದಾಂಪತ್ಯದಲ್ಲಿ ವೈಮನಸ್ಯಗಳು, ಸಣ್ಣ ಪುಟ್ಟ ವಿರಸಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಇದೆಲ್ಲ ರವಿ ಕೇತುಗ್ರಸ್ತನಾಗೋದ್ರಿಂದ ತದನಂತರದಲ್ಲಿ ಸೂರ್ಯ ಅಷ್ಟಮಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಸೊ ಈ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ಯಾವುದೇ ಸಮಸ್ಯೆಗಳಿಲ್ಲ. ಹಣಕಾಸು, ವ್ಯವಹಾರ, ಉದ್ಯೋಗ, ಪ್ರಾಪರ್ಟಿ, ವಾಹನ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಕುಂಭರಾಶಿಯವರಿಗೆ. ಮೃತ್ಯುಸ್ಥಾನದಲ್ಲಿ ಕುಜನ ಸಂಚಾರ, ಅವನ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಕುಂಭರಾಶಿಗೆ ಕರ್ಮಾಧಿಪತಿ ಕುಜ ಅಷ್ಟಮದಲ್ಲಿರ್ತಾನೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಇರಿಟೇಷನ್ಗಳಿದ್ದರೂ ಕೂಡ ಲಾಭಸ್ಥಾನದ ಮೇಲೆ ಗುರು ಶುಕ್ರರ ದೃಷ್ಟಿ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಎಷ್ಟೇ ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಸಮಸ್ಯೆಗಳಿದ್ದರೂ ಕೂಡ ಲಾಭಗಳನ್ನು ಪಡೆಯೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಭಾಗ್ಯಾಧಿಪತಿ ಶುಕ್ರ ಪಂಚಮದಲ್ಲಿದ್ದಾನೆ. ಗುರುವಿನ ಯುತಿಯಲ್ಲಿ ಲಾಭಾಧಿಪತಿಯನ್ನು ಒಡಗೂಡಿ ಕೂರ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ. ಅಂದರೆ ಕೌಟುಂಬಿಕ ಜೀವನ, ಅದರಲ್ಲಿ ಅಭಿವೃದ್ಧಿ, ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಅತಿ ಉತ್ತಮವಾದಂತಹ ಸಮಯ. ಕರ್ಮ, ಉದ್ಯೋಗ ಸ್ಥಾನಾಧಿಪತಿಯಾಗಿ ಕುಜ ಅಷ್ಟಮದಲ್ಲಿದ್ದು ಶನಿ ಅವನನ್ನು ನೋಡ್ತಾನೆ. 7.5 ಪ್ರಭಾವಗಳು ಸ್ವಲ್ಪ ಉದ್ಯೋಗದ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ. 1-1.5 ಮಾಸಗಳು ಮಾತ್ರ. ತದನಂತರ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಖಂಡಿತ ಉದ್ಯೋಗದಲ್ಲಿ ಮುಂಬರುವ ದಿನಗಳಲ್ಲಿ ಕುಂಭರಾಶಿಯವರು ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಏಕೆಂದರೆ ಧನಸ್ಥಾನದಲ್ಲಿರುವ ಶನಿ ಲಾಭಸ್ಥಾನವನ್ನು ನೋಡ್ತಾನೆ. ಗುರು ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಕೂಡ ಲಾಭಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಧನಸ್ಥಾನಾಧಿಪತಿ ಅವನು. ಗುರು ಲಾಭಸ್ಥಾನವನ್ನು ನೋಡ್ತಾನೆ. ಧನಸ್ಥಾನದಲ್ಲಿರುವಂತಹ ಶನಿ ಮಹಾತ್ಮನು ಕೂಡ ಲಾಭಸ್ಥಾನವನ್ನು ನೋಡ್ತಾನೆ. ಉದ್ಯೋಗ ಸ್ಥಾನಾಧಿಪತಿ ಕುಜ ಭಾಗ್ಯಕ್ಕೆ ಬರ್ತಾನೆ. ಸೊ 1-1.5 ತಿಂಗಳ ನಂತರ ಉದ್ಯೋಗ ಕ್ಷೇತ್ರದಲ್ಲಿ ಕುಂಭರಾಶಿಯವರು ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಈ 1-1.5 ಮಾಸಗಳು ಸ್ವಲ್ಪ ಇರಿಟೇಷನ್ ಅಥವಾ ಕಿರಿಕಿರಿಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಏಕಾದಶ ಲಾಭಸ್ಥಾನದ ಮೇಲೆ ಗುರು, ಶುಕ್ರ ಮತ್ತು ಶನಿ ದೃಷ್ಟಿ ಬೀಳುವಂಥದ್ದು
ಅತಿ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯೋಗದಲ್ಲಿ ಕಿರಿಕಿರಿಗಳಿದ್ದರೂ ಕೂಡ ಲಾಭದಾಯಕ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ. ವ್ಯಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದಾನೆ. ಧನಾಗಮನಗಳು ಎಷ್ಟೇ ಸುಗಮ ಆದರೂ ಕೂಡ ಧನವ್ಯಯ ಕೂಡ ಆ ಮಟ್ಟದಲ್ಲೇ ಇರುತ್ತೆ. ಬಟ್ ಅವೆಲ್ಲ ಒಂದು ಶಾಶ್ವತವಾದ ವ್ಯವಸ್ಥೆಗಳ ಬಗ್ಗೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕುಂಭರಾಶಿಯವರಿಗೆ ಈ ಒಂದು ಗುರುಬಲದಲ್ಲಿ ಸ್ಥಿರವಾದ ಆಸ್ತಿಪಾಸ್ತಿಗಳನ್ನು ಮಾಡಿಕೊಳ್ಳೋದಕ್ಕೆ ಅಥವಾ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಮುಂದಿನ 2-3 ವರ್ಷಗಳ ಕಾಲ ಗುರುವಿನ ಸಂಚಾರ ಕೂಡ ಕುಂಭರಾಶಿಯವರಿಗೆ ಅಧಿಕ ಫಲಗಳನ್ನು ಕೊಡುತ್ತೆ. ಸೊ 7.5 ಮುಕ್ತಾಯದ ತನಕವೂ ಕೂಡ ಗುರುವಿನ ಅನುಗ್ರಹ ಕುಂಭರಾಶಿಯವರಿಗೆ ಹೆಚ್ಚಾಗಿ ಇರುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅತ್ಯಂತ ಶುಭ ಸಮಯ. ಸಂತಾನಕ್ಕೂ ಕೂಡ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಮಕ್ಕಳ ಅಭಿವೃದ್ಧಿ, ಯಶಸ್ಸು ಇದೆಲ್ಲದಕ್ಕೂ ಕೂಡ ತುಂಬ ಅನುಕೂಲವಾದಂತಹ ಸಮಯ ಇದಾಗಿರುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.